ಕಾಲೇಜ್ ಡ್ರಾಪ್ ಮಾಡಿದ್ಮೇಲೆ ಲೈಫ್ ಬಂದು ಎಕ್ಟಿಕ್. ಯಾರ್ಯಾರೋ ಕೈಲಾಗ್ದಲೇ ಇರೋರೆಲ್ಲ ಬಂದ್ಬಿಟ್ಟು ವರ್ಕೌಟ್ ಮಾಡ್ತಾರೆ, ವಾಕಿಂಗ್ ಮಾಡ್ತಾ ಇರ್ತಾರೆ, ಎಕ್ಸಸೈಸ್ ಮಾಡ್ತಾ ಇರ್ತಾರೆ. ನೀವೇನು ಮಾಡ್ತಾ ಇರ್ತೀರಿ ಹೇಳಿ ಮನೇಲಿ ಕೂತ್ಕೊಂಡು? ಲೈಕ್ ನನ್ನೂ ಅಷ್ಟೇ, ಕ್ಯಾಮ್ರಾ ಹಿಡ್ಕೊಂಡು ಒಬ್ಬನೇ ಮಾತಾಡ್ತಾ ಇದ್ರೆ ಲೈಕ್ ನಗ್ತಾ ಇರ್ತಾರೆ ನೋಡಿ. ಹಿಂಗೆ ಅನ್ನಿಸ್ಬೋದು, ಏನು ಬ್ರೋ ಮೋಟಿವೇಶನ್ ಇಷ್ಟು ಬೇಗ ಇದೊಳಕ್ಕೆ ಅಂತ. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ದು ವ್ಲಾಗ್ಸ್ ಕನ್ನಡ. ನನ್ನದು ಸೂಪರಾಗಿ, ನೀವು ಸೂಪರಾಗಿ ಅಂತ ಅನ್ಕೊಂತೀನಿ. ನಮ್ಗೆ ಚೆನ್ನಾಗಿರಿ. ಇವತ್ತು ಬಂದು ಎಲ್ಗಪ್ಪ ಹೊರಟಿದ್ದೀವಿ ಅಂದರೆ ಲೈಕ್ ಗೊತ್ತಲ್ಲ, ನಾರ್ಮಲ್ ನಮ್ಮ ಜಿಮ್ ಡೈಲಿ ರೊಟೀನ್ ಸ್ಟಾರ್ಟ್ ಆಗಿದೆ ಆಗಲೇ. ಇವತ್ತು ಬಂದು ಯಾವ ದಿನ, ಲೈಕ್ ಫ್ರೈಡೇ ಐ ಗೆಸ್. ಕಾಲೇಜ್ ಡ್ರಾಪ್ ಮಾಡಿದ್ಮೇಲೆ ಲೈಫ್ ಬಂದು ಎಕ್ಟಿಕ್ ಅಂತ ನೀವು ಅಂದ್ಕೊಂಡಿರ್ಬೋದು, ಬಟ್ ನಾಟ್ ಸೊ. ತೋರಿಸ್ತೀನಿ ಲೈಕ್ ಕಾಲೇಜ್ ಡ್ರಾಪ್ ಮಾಡಿ ಏನೇನು ಮಾಡ್ಬೋದು, ಯಾಕೆ ಮುಂದೆ ಬರೋಕ್ಕಾಗಲ್ಲ. ಲೈಕ್ ಎಲ್ಲರಿಗೂ ಕ್ವಶನ್ ಇರುತ್ತಲ್ವ, ನಾವು ಮುಂದೆ ಬಂದ್ಮಾಡೋಣ ಒಂದು ಸ್ಟೆಪ್, ಏನಂತೀರಾ? ಸೊ ಇಟ್ಸ್ ಲೈಕ್ 4:45. ಬನ್ನಿ ಫಸ್ಟ್ ಜಿಮ್ ಇಟ್ ಮಾಡೋಣ. ಲೈಕ್ ಸ್ವಲ್ಪ ನಿದ್ದೆ ಬರಲಿಲ್ಲ, ಸುಮ್ಮನೆ ತೋರಿಸ್ಕೊಂಡು ಇಟ್ಟಾಡ್ತಾಯಿದ್ದೆ ನೈಟು. ಸೊ ಮೈಂಡ್ ಸ್ವಲ್ಪ ಫಕ್ಟ್ ಅಪ್ ಥರ ಅನ್ನಿಸ್ತಾಯಿತ್ತು. ಹಳೆದೆಲ್ಲ ಆ್ಯಕ್ಟಿಕ್ ಲೈಕ್ ಕ್ಯಾಪ್ನ ಬಂದು ಫಕ್ಟ್ ಅಪ್ ಆಯ್ತು ಸ್ವಲ್ಪ. ನೋಡಿ ಕಣ್ಣು ನೋಡ್ತಾ ಇರ್ಬೋದು, ಕಣ್ಣು ಬಂದು ಕುಡ್ದಿರೋರು ಕಣ್ಣು ಥರ ಆಗ್ಬಿಡೈತೆ. ಸೊ ಬನ್ನಿ ಲೆಟ್ಸ್ ಗೋ. ಬೇಗ ಗಾಡಿ ಆನ್ ಮಾಡಿಕೊಂಡು ಬೇಗ ಜಿಮ್ಗೆ ಹೋಗಿ ಜಿಮ್ ಮುಗಿಸ್ಕೊಂಡು ಲೈಕ್ ಅಂಬೇಡ್ಕರಲ್ಲಿ ಸಿಗ್ತೀನಿ. ಲೈಕ್ ಇವತ್ತೊಂದು ಒಳ್ಳೆ ಕಾಂಟೆಂಟ್ ಮಾಡೋಣ ಅಂಬೇಡ್ಕರ್ ಒಳ್ಳೆ. ಲೈಕ್ ಏನಂತೀರಾ? ಕಮ್ ಲೆಟ್ಸ್ ಗೋ. ಲೈಕ್ ಈಗ ಬಂದು ಲೈಕ್ ಜಿಮ್ ಹತ್ರ ಬಂದೆ. ಲೈಕ್ ನಿಮಗೆ ಅನ್ನಿಸ್ಬೋದು, ಏನು ಬ್ರೋ ಮೋಟಿವೇಶನ್ ಇಷ್ಟು ಬೇಗ ಇದೊಳಕ್ಕೆ ಅಂತ. ನಿಮ್ಮನ್ನ ನೀವು ಒಂದು ಸತಿ ಮಿರರಲ್ಲಿ ನೋಡಿಕೊಂಡು ಲೈಕ್ ನಿಮಗೆ ನೀವೇ ಕ್ವಶನ್ ಹಾಕ್ಕೊಳ್ಳಿ, ಲೈಕ್ ನಾನಾ ಇದು ಹಿಂಗಿರ್ಬೇಕಾ ಒಂದು ಹುಡುಗ ಅನ್ನೋನು ಅಂತ. ಸೊ ಅವಾಗ ನಿಮ್ಗೆ ಕ್ಲಾರಿಟಿ ಸಿಕ್ಬಿಡುತ್ತೆ ಲೈಫ್ ಒಳ್ಳೆ ಏನು ಮಾಡ್ಬೇಕು, ನೀವೇನು ಬಿಡಬೇಕು ಅನ್ನೋದು. ಸೊ ಬನ್ನಿ, ಜಾಸ್ತಿ ಮೋಟಿವೇಶನ್ ಬೆಳಗ್ಗೆ ಜಿಮ್ಗೆ ಹೋಗೋಣ. ಲೆಟ್ಸ್ ಇಟ್ ದ ಜಿಮ್. ನೋಡಿ ನಮ್ಮ ಜಿಮ್. ಸೊ ಬನ್ನಿ ಲೆಟ್ಸ್ ಗೋ. ನೋಡ್ತಾ ಇರ್ಬೋದು ಲೈಕ್ ಈಗ ಜಿಮ್ ಆಯಿತು, ಮುಗಿಸ್ಕೊಂಡು ಹೊರಟೀನಿ. ಬನ್ನಿ ಅಂಬೇಡ್ಕರ್ ಬೇಡ. ಸೊ ಈಗ ಬಂದು ಅಂಬೇಡ್ಕರ್ ಗ್ರೌಂಡ್ ಹತ್ರ ಬಂದೆ. 6:30 ಹತ್ರ ಆಯ್ತಾ ಬಂತು ಬಾಯ್ಸ್, ಇನ್ನೂ ಬೆಳಗ್ಗೆ ಆಗಿಲ್ಲ. ನೋಡ್ಬೋದು, ಇದು ಬಂದು ನಮ್ಮ ಅಂಬೇಡ್ಕರ್ ಗ್ರೌಂಡು. ಸೊ ಬನ್ನಿ ನೋಡೋಣ, ಯಾರು ಗೊತ್ತಿರೋರು ಆಡ್ತಾವ್ರೆ ಏನು ಅಂತ. ಯಾರು ಗೊತ್ತಿರೋರು ಆಡ್ತಾ ಇಲ್ಲ. ಲೈಕ್ ಈಗ ಒಂದು ವಾಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಒಂದು ಕೈಯಲ್ಲಿ ಹಿಂಗೆ ಇಟ್ಕೊಂಡು ಮಾತಾಡೋಕ್ಕಾಗ ಒಂದು 20 ರೌಂಡ್ ಆದಮೇಲೆ ಸಿಗ್ತೀನಿ ಹಂಗೆ ಸ್ಟೆಪ್ಸ್ ಮೇಲೆ. ಕಮ್ ಲೆಟ್ಸ್ ಗೋ. ಸೊ ಬೇಸಿಕಲಿ ಈಗ ಒಂದು ನೋಡ್ತಾ ಇರ್ಬೋದು, ಇವಾಗ ಬೆಳಕಾಗೈತೆ ಗುರು. ಇವಾಗ ಬಂದು ಒಂದು 7 ಗಂಟೆ ಹತ್ತತ್ರ ಆಯ್ತಿದೆ. ನಂದಾಯಿತು ರನ್ನಿಂಗು ಒಂದು 3 ರೌಂಡ್ ಮಾಡಿದೆ, ವಾಕಿಂಗ್ ಒಂದು 6-7 ರೌಂಡ್ ಮಾಡಿದೆ ಅಷ್ಟೇ, ಆಗಲಿಲ್ಲ ಇವತ್ತು. ಫುಲ್ಲು ಸೂಪ್ ಔಟ್ ಆಗ್ಬಿಟ್ಟೈತೆ ಬಾಡಿ, ಟ್ರಿಪ್ ಹೋಗ್ಬಿಟ್ಟು ಬಂದು. ಸೊ ಕಂಟೆಂಟ್ ಕ್ರಿಯೇಷನ್ ಅಂದರೆ ಮೈನ್ ಏನು ಅಂದರೆ ಲೈಕ್ ನಿಮ್ಮ ನೋಡಿ ನಗ್ತಾ ಇರ್ಬೋದು ಜನ. ಲೈಕ್ ನನ್ನೂ ಅಷ್ಟೇ, ಕ್ಯಾಮ್ರಾ ಹಿಡ್ಕೊಂಡು ಒಬ್ಬನೇ ಮಾತಾಡ್ತಾಯಿದ್ರೆ ಲೈಕ್ ನಗ್ತಾ ಇರ್ತಾರೆ ನೋಡಿ. ಲೈಕ್ ಎಷ್ಟು ದಿನ ನಗ್ತಾರೆ ಹೇಳಿ? 1 ಡೇ 2 ಡೇ ಎಷ್ಟು ದಿನ ನಗ್ಬೋದು. ದಟ್ಸ್ ಫೈನ್, ನಾಟ್ ಎನ್ ಇಶ್ಯೂ ಅನಿಸುತ್ತೆ. ನಕ್ಕಿದ್ರೆ ನಕ್ಕಲಿ ಬಿಟ್ಲಿ ಗುರು. ಯಾರೋ ನಿಮ್ಮನ್ನ ನೋಡಿ ನಗ್ತಾವ್ರೆ ಅಂದರೆ ಯು ಆರ್ ಸಮಥಿಂಗ್ ಔಟ್ ಆಫ್ ಬಾಕ್ಸ್ ಅಂತ ಅರ್ಥ. ಸೊ ದಟ್ಸ್ ವಾಟ್. ಮೇಯ್ನಾಗಿ ಕಾಂಟೆಂಟ್ ಕ್ರಿಯೇಷನ್ ಅಂತ ಬಂದರೆ ಲೈಕ್ ಮೇಯ್ನಾಗಿ ಫಸ್ಟ್ ಥಿಂಗ್ ಬಂದ್ಬಿಟ್ಟು ಪಬ್ಲಿಕ್ ಫಿಯರ್ನ ಬಿಡಬೇಕು ನೀವು, ಅದಾದಮೇಲೆ ಮುಂದೆ ಎಲ್ಲ. ಸೊ ನೋಡಿ, ಯಾರ್ಯಾರೋ ಕೈಲಾಗ್ದಲೇ ಇರೋರೆಲ್ಲ ಬಂದ್ಬಿಟ್ಟು ವರ್ಕೌಟ್ ಮಾಡ್ತಾರೆ, ವಾಕಿಂಗ್ ಮಾಡ್ತಾ ಇರ್ತಾರೆ, ಎಕ್ಸಸೈಸ್ ಮಾಡ್ತಾ ಇರ್ತಾರೆ. ನೀವೇನು ಮಾಡ್ತಾ ಇರ್ತೀರಿ ಹೇಳಿ ಮನೇಲಿ ಕೂತ್ಕೊಂಡು? ಸರ್ಟನ್ ಗೋಲ್ ಇಲ್ಲ ಅದು ಇದು ಅಂದರೆ ಲೈಫಲ್ಲಿ ಬೆಳೆಯೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅಲ್ಲಿ ನೋಡಿ ಸ್ಕೂಲ್ ವ್ಯಾನು ಅದೆಲ್ಲ ನಿಂತೈತೆ. ಏನೋ ಸ್ಕೂಲ್ ಡೇ ಏನು ನಡೀತಾ ಇರ್ಬೇಕು ಅನಿಸುತ್ತೆ, ಬಟ್ ಐ ಡೋಂಟ್ ನೋ. ಸೊ ಬನ್ನಿ ಇವಾಗ ಸ್ವಲ್ಪ ಸ್ಕಿಪ್ಪಿಂಗ್ ಆಡಿಕೊಂಡು ಹೊರಡೋಣ. ಸ್ಕಿಪ್ಪಿಂಗ್ ಆಡ್ಬಿಟ್ಟು ಆಮೇಲೆ ಹೊರಡ್ತೀನಿ ನಾನು. ಬನ್ನಿ. ಈಗ ಬಂದು ಜಸ್ಟ್ ಮನೆಗೆ ಬಂದೆ. ಇವತ್ತು ಏನೇನು ಕೆಲಸ ಅಂದರೆ ಫಸ್ಟ್ ರೂಮ್ ಕ್ಲೀನ್ ಮಾಡಬೇಕು ಗಾಯ್ಸ್. ರೂಮ್ ಕ್ಲೀನ್ ಮಾಡಬೇಕು. ನನ್ನ ರೂಮ್ನ ನನಗೆ ನೋಡೋಕ್ಕಾಯ್ತಾಯಿಲ್ಲ. ಈ ಥರ ಎಲ್ಲ ರೂಮ್ ಇದ್ದರೆ ಡಿಮೋಟಿವೇಶನ್ ಆಗ್ಬಿಡುತ್ತೆ ಲೈಫಲ್ಲಿ.
ಲೈಕ್ ಇನ್ನೊಂದು ಸ್ವಲ್ಪ ರೆಡಿ ಮಾಡಬೇಕು ರೂಮ್ನ. ಲೈಕ್ ನಾನು ಬಂದು ಇಲ್ಲಿ ಎಡಿಟಿಂಗ್ ಕುತ್ಕೊಂಡಾಗ ಐ ನೀಡ್ ಸಮ್ ಮೋಟಿವೇಶನ್ ಸ್ಟಫ್ ಈ ವಾಲ್ ಪೂರ್ತಿ. ಲೈಕ್ ಮಾಡೋಣ, ತೋರಿಸ್ತೀನಿ ನಿಮ್ಗೆ ಏನೇನು ಮಾಡ್ತೀನಿ ಅಂತ. ಬಿಕಾಸ್ ಮೋಟಿವೇಶನ್ ಅನ್ನೋದಕ್ಕಿಂತ ಐ ಆಮ್ ಆನ್ ಡಿಸಿಪ್ಲಿನ್, ಬಟ್ ಸಮ್ ಕೋಟ್ಸ್ ಬೇಕು. ಲೈಕ್ ಸಾಯಿಸ್ಬೇಕು ಅದು ಒಳಗಡೆ ನನ್ನ ತಿಕ್ಕ ಮುಚ್ಕೊಂಡು ಎದೋಳೋ ಕೆಲಸ ಮಾಡೋ ಅಂತ ಹೇಳ್ಬೇಕು ಕೋಟ್ಸು. ದಟ್ಸ್ ವಾಟ್. ಬಿಕಾಸ್ ಇನ್ನು 2 to 3 years ನನಗಿರೋ ಪ್ಲ್ಯಾನ್ಸು, ನಾನು ಮಾಡಬೇಕಾಗಿರೋಂಥ ಕೆಲಸಗಳು ತುಂಬ ಇದೆ ಅಂದ್ಕೊಳ್ಳಿ. ಮಾಡೋಣ. ವಿ ಆರ್ ನಾಟ್ ಗಿವಿಂಗ್ ಅಪ್ ಆನ್ ಎನಿಥಿಂಗ್. ಮಾಡಿ ತೋರಿಸೋಣ ನಾವು ಯಾರು ಅಂತ. ನೀವು ಅಷ್ಟೇ ಲೈಫ್ ಒಳಗೆ ಏನಾದರೂ ಗಿವ್ ಅಪ್ ಮಾಡಬೇಕು ಅದು ಇದು, ದಟ್ಸ್ ಫೈನ್. ದೇವ್ರು ಎಲ್ಲರಿಗೂ ವಿದ್ಯೆನೇ ಕೊಡಲ್ಲ. ಒಬ್ರಿಗೆ ವಿದ್ಯೆ ಕೊಟ್ಟಿರ್ತಾನೆ ಅಂದರೆ ಇನ್ನೊಬ್ರಿಗೆ ಬೇರೆ ಏನಾದರೂ ದೊಡ್ಡದಾಗೇನಾದರೂ, ಲೈಕ್ ಅದನ್ನ ಹೆಂಗೆ ಹೇಳಿ ನಿಮಗೆ, ದೇವ್ರು ಒಂದು ಕೊಟ್ಟಿದ್ರೆ ಒಂದು ಕಿತ್ಕೊಂಡಿರ್ತಾನೆ. ಸೊ ಎಜುಕೇಷನ್ ಅನ್ನೋದು ನನ್ನ ಲೈಫ್ ಒಳಗೆ ಕಿತ್ಕೊಂಡವನೇ. ಐ ನೋ ದಟ್. ಬಿಕಾಸ್ ನಾನು ಬುಕ್ ಹಿಡ್ಕೊಂಡು ಓದೋ ಥರ ಹುಡುಗ ಅಲ್ವೇ ಅಲ್ಲ ನಾನು. ಯಾರು ಹಂಗಿರಲ್ಲ, ಬಟ್ ನಾನು ಲಾಸ್ಟ್ ಡೇನೂ ಓದೋಕ್ಕೆ ಇಂಟ್ರೆಸ್ಟ್ ಇರಲ್ಲ ನನಗೆ. ದಟ್ಸ್ ವಾಟ್. ಬಿಕಾಸ್ ಮೊದಲು ನಾನು ಹಿಂಗೆ ಇರಲಿಲ್ಲ ಗಾಯ್ಸ್, ನಿಜ. ಲೈಕ್ 1 ಮಾರ್ಕ್ಸು ಕಮ್ಮಿ ಬಂದರೂ ಮನೆ ಈಚೆ ಹತ್ಕೊಂಡು ಕುತ್ಕೊತಾ ಇದ್ದೆ. ಆ ಥರ ಇದ್ದಿದ್ದು ಹುಡುಗ ನಾನು. 1 ಮಾರ್ಕ್ಸ್ ಕಮ್ಮಿ ಕೊಟ್ಬಿಟ್ಟವ್ರು ನನಗೆ, ನಾನು ಮನೆಗೆ ಬರಲ್ಲ ಅಂತ ಇದೆ. ಬಟ್ ಇವಾಗ ಹೆಂಗಿದೆ ಲೈಫು ಅಂದರೆ, ಲೈಕ್ ರಿಯಾಲಿಟಿ ಅರ್ಥ ಆಗ್ಬಿಡೈತೆ. ಲೈಕ್ ನೋ ಫಕ್ಕಿನ್ ಒನ್ ಆಸ್ಕ್ಸ್. ಯಾರು ಕೇಳಲ್ಲ. ಇಫ್ ಯು ಆರ್ ವರ್ತ್ 60 crores, ನೋ ಒನ್ ಆಸ್ಕ್ ಯು 6 degrees. ದಟ್ಸ್ ವಾಟ್. ತಲೆ ಕೆಡ್ಸ್ಕೊಬಿಟ್ರಿ. ಲೈಫಲ್ಲಿ ಏನಾದರೂ ಮಾಡಬೇಕು ಅಂತಿದ್ರೆ ಮಾಡೇ ಮಾಡ್ತೀವಿ. ವಿಲ್ ಡೂ ಇಟ್. ನನಗಿರೋದೆಲ್ಲ ದೊಡ್ಡ ದೊಡ್ಡ ಗೋಲ್ಸು. ಲೈಕ್ ಹೇಳಿದ್ರೆ ನಿಮಗೆ ನಕ್ಕಾಡ್ಬಿಡ್ತೀರಾ, ಆಗುತ್ತಾ ನಿನ್ನ ಕೈಲಿ ಅಂತ ಎಲ್ಲ. ಬಟ್ ಆಗುತ್ತೆ, ನನಗೆ ಕಾನ್ಫಿಡೆನ್ಸ್ ಇದೆ. ಇಫ್ ಸಾಯ್ದಲ್ಲೇ ಬದುಕಿದ್ರೆ ತಾಯಣೆಗೂ ಮಾಡೇ ಮಾಡ್ತೀನಿ ಎಲ್ಲನೂ. ಬಿಕಾಸ್ ದಿಸ್ ಟೈಮ್ ಫೀಲಿಂಗ್ಸ್ನ ಸಾಯಿಸಿ ಬದುಕಿರೋದು ವಾಪಸ್ಸು. ಸೊ ಕಂಬ್ಯಾಕ್ ಹೆಂಗಿರುತ್ತೆ ನೀವೇ ಯೋಚನೆ ಮಾಡಿ. ಒಂದು ಸತಿ ಮೇಲಿಗೆ ಹೋಗಿ ಅಲ್ಟಾದರೆ ಅದು ಯೂಟರ್ನ್ ಅನ್ನೋ ಕಾನ್ಸೆಪ್ಟೇ ಇಲ್ಲ ಲೈಫ್ ಒಳಗೆ. ಅದು ನಿಮ್ಮ ಲೈಫ್ ಒಳಗೂ ಬರಬೇಕದು. ಲೈಕ್ ಸ್ಟಾರ್ಟ್ ಮಾಡಿ. ನಾಳೆ ಅನ್ನೋದು ಬಿಟ್ಟು ಈ ಕ್ಷಣದಿಂದ ಏನಾದ್ರು ಸ್ಟಾರ್ಟ್ ಮಾಡಿ. ಏನಾದ್ರು ದೊಡ್ಡದಾಗಿ ಮಾಡೋಣ. ಲೈಕ್ ನನಗೇನಾದ್ರು ಪ್ಲ್ಯಾನ್ಸ್ ಇದ್ದರೆ ನಾನು ನಿಮ್ಗೆ ಹೇಳ್ತೀನಿ, ಸ್ಟಾರ್ಟ್ ಮಾಡಿ. ಸೊ ನಾನು ಒಂದು ಸ್ವಲ್ಪ ರಿಸರ್ಚ್ ಆಗ್ತಾಯಿದ್ದೀನಿ ಏನೇನು ಮಾಡ್ಬೋದು ಅನ್ಸುತ್ತೆ, ಸ್ವಲ್ಪ ಟೈಮ್ ತೊಗೊಂಡು. ಸೊ ಲೆಟ್ಸ್ ಸಿ ಏನೇನಾಗುತ್ತೆ ಎಲ್ಲ ಮಾಡೋಣ. ಮೈ ಗೋಲ್ ಈಸ್, ಫಸ್ಟ್ ಒಂದು ಸಣ್ಣ ಗೋಲ್ ಹೇಳ್ತೀನಿ ನೋಡಿ ನಿಮಗೆ. ನೆಕ್ಸ್ಟು June 19th ಅಲ್ಲ, June 19th ಅಲ್ಲ ಗುರು, June 19th ಬೇರೆ ಡೇಟ್ ಲೆಕ್ಕಾಚಾರ ಅದು. ನೆಕ್ಸ್ಟು ಈ ವರ್ಷ 26 ಅಲ್ಲ, 27 June 9th ಐ ಶುಡ್ ಬೈ ಎ ಸೂಪರ್ ಬೈಕ್ ಫಾರ್ ಮೈ ಬರ್ತ್ಡೇ. ಸೆಲ್ಫ್ ಗಿಫ್ಟ್ ಅದು ನನಗೆ. ಬಿಕಾಸ್ ಈ ವಯಸ್ಸಲ್ಲಿ ಓಡಿಸ್ತಲ್ಲ, ಇನ್ಯಾವ ವಯಸ್ಸಲ್ಲಿ ಒಬ್ಬರು ಓಡಿಸೋದು. ಒಂದು ಸತಿ ಎಲ್ಲ ಬೈಕ್ಸು ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಆಮೇಲೆ ಆರಾಮಾಗಿ ಒಂದು GSA ಇಸ್ಕೊಂಡು, ಇಲ್ಲ ಆಫ್ರಿಕಾ ಟ್ವಿನ್ ಇಸ್ಕೊಂಡು ಆರಾಮಾಗಿ ಟೂರಿಂಗ್ ಮಾಡ್ಕೊಂಡು ಇದು ಬಿಡೋದು. ಏನಂತೀರಾ? ಸೊ ನೋಡ್ತೀರಾ, ಬಿಕಾಸ್ ಡೈಲಿ ವ್ಲಾಗ್ಸ್ ಅಲ್ವಾ, ಏನೇನು ನಡೀತಿದೆ ಲೈಫ್ ಒಳಗೆ, ಏನಾಗ್ತಿದೆ, ಏನಾಗುತ್ತೆ ನೆಕ್ಸ್ಟು, ಅದಕ್ಕೆಲ್ಲ ತಿಳಿಸ್ತಾ ಬರ್ತೀನಿ ನಿಮ್ಗೂ. ನೀವು ಅಷ್ಟೇ ಲೈಫ್ ಒಳಗೆ ಏನು ಈಸಿಯಾಗಿ ತೊಗೋಬೇಡಿ. ನಥಿಂಗ್ ಈಸ್ ಈಸಿ. ನೀವು ಅನ್ಕೋಬೋದೇ ನನ್ನ ಲಕ್ ಚೇಂಜ್ ಆದರೆ ಹಂಗೆ ಬೆಳೆದು ಬಿಡ್ತೀನಿ, ಹಿಂಗೆ ಬೆಳೆದು ಬಿಡ್ತೀನಿ. ಓಕೆ, ಲಕ್ ಚೇಂಜ್ ಆಯ್ತು ಹಿಂಗಂತ ಬೆಳಿತೀರಾ, ಹಿಂಗೆ ಇಳ್ದೋಯ್ತೀರಾ. ಸಡನ್ನಾಗಿ ಬೆಳೆದ್ಬಿಟ್ರೆ ಲೈಕ್ ಒಂದೇ ಸತಿ ಡೌನ್ಫಾಲ್ ಆದಾಗ ನಿಮ್ಗೆ ತಡ್ಕೊಳ್ಳೋ ಶಕ್ತಿ ಇರಲ್ಲ, ಗಿವ್ ಅಪ್ ಮಾಡಿಬಿಡ್ತೀರಾ ಲೈಫ್ ಮೇಲೆ. ಅದೇ ಸ್ಟೆಪ್ ಬೈ ಸ್ಟೆಪ್ ಬೆಳೆದ್ರೆ ಲೈಫ್ ಒಳಗೆ ಸೋಲ್ತೀರಾ. ಬಟ್ ಗಿವ್ ಅಪ್ ಅನ್ನೋ ಆಪ್ಷನ್ನೇ ಇರಲ್ಲ ನಿಮ್ಮ ಲೈಫ್ ಒಳಗೆ. ಬಿಡು ಗುರು, ಎಲ್ಲ ನೋಡ್ಬಿಟ್ಟಿನಿ ಲೈಫ್ ಒಳಗೆ. ಸೋತ್ರು ನಿಮಗೆ ರಿಕವರ್ ಆಗಿ ಬ್ಯಾಕಪ್ ಮಾಡೋದು ಹೆಂಗೆ ಅಂತ ಗೊತ್ತಿರೋದು ನಿಮಗೆ. ಅದನ್ನ ತಿಳ್ಕೊಳ್ಳಿ ಫಸ್ಟು. ಸೊ ಬನ್ನಿ, ಜಾಸ್ತಿ ಮೋಟಿವೇಶನ್ ಕೊಟ್ಬಿಟ್ಟೆ ಅನ್ಸತ್ತೆ ನಿಮಗೆ. ದಟ್ಸ್ ಫೈನ್. ಬೈಕೊಂಡ್ರೆ ಬೈಕೊಳ್ಳಿ, ಕೇಳಿಸ್ಕೊಂಡು ನಿಮ್ಮ ಜೀವನಕ್ಕೆ ಅಳವಡಿಸ್ಕೋತೀರಾ ಅಂದರೆ ಅಳವಡಿಸ್ಕೊಳ್ಳಿ. ದಟ್ಸ್ ಆಲ್ ಲೆಫ್ಟ್ ಟು ಯು ಪೀಪಲ್. ಬಿಕಾಸ್ ಬೀಯಿಂಗ್ ಆ್ಯನ್ ಇನ್ಫ್ಲೂಯೆನ್ಸರ್ ನನ್ನ ಕರ್ತವ್ಯ. ನಾನು ಒಳ್ಳೇದು ಇನ್ಫ್ಲೂಯೆನ್ಸ್ ಮಾಡೋದು. ಒಳ್ಳೇದು ಇನ್ಫ್ಲೂಯೆನ್ಸ್ ಅನ್ನೋದಕ್ಕಿಂತ
ನಾನೊಬ್ಬನೇ ಬೆಳಿಬೇಕು ಅನ್ನೋದು ಯಾವ ತಾಯಣೆಗೂ ಇಲ್ಲ. ಆ ಥರ ಎಲ್ಲ ಇದ್ದಿದ್ರೆ ಬಿಡಿ, ಇಷ್ಟರಲ್ಲಿ ಏನೇನೋ ಆಗ್ಬಿಟ್ಟಿರೋದು. ಬಿಕಾಸ್ ನಾನು ಅಂದರೆ ನನ್ನ ಜೊತೆಗಿರೋರು ಎಲ್ಲರನ್ನೂ ಬೆಳೆಸ್ತೀನಿ ನಾನು, ಇಫ್ ಅವ್ರಿಗೆ ಬೆಳೆಯೋಕ್ಕೆ ಇಷ್ಟ ಇದ್ದರೆ, ಆ್ಯಂಡ್ ಇಫ್ ದೇ ಆರ್ ಡಿಸಿಪ್ಲಿನ್. ಇಲ್ಲ ನಂಗೆ ಅವ್ರಿಗೆ ಡಿಸಿಪ್ಲಿನ್ ಇಲ್ದಲೆ ಇಫ್ ದೇ ಎಕ್ಸ್ಪೆಕ್ಟ್ ಮೀ ಟು ಡೂ ಸಮಥಿಂಗ್ ಫಾರ್ ದೆಮ್, ಚಾನ್ಸೇ ಇಲ್ಲ. ಅಯ್ಯೋ ಅಪ್ಪ ಅಂದರೆ ನಾನೇನು ಮಾಡಲ್ಲ ಅಂಥವ್ರಿಗೆ. ಬಿಕಾಸ್ ನನ್ನ ಕಷ್ಟಕ್ಕಾಗ್ದಲೇ ಇರೋರ್ಗೂ ನಾನು ಆಯ್ತೀನಿ ಅವ್ರ ಕಷ್ಟಕ್ಕೆ, ಅದನ್ನ ಅಡ್ವಾಂಟೇಜಾಗಿ ತೊಗೊಂಡ್ಬಿಡ್ತಾರೆ ಅವರು. ಬಟ್ ಈ ಸತಿ ಎಲ್ಲ ಚಾನ್ಸ್ ಇಲ್ಲ ಬಿಡಿ. ತುಂಬ ಹೊಡ್ಸ್ಕೊಬಿಟ್ಟಿದ್ದೀವಿ ಲೈಫಲ್ಲಿ, ಡಿಸೈನಲ್ಲಿ. ಸೊ ಇವಾಗ ಜಿಮ್ ಆಯಿತು, ಲೈಕ್ ಸ್ವಲ್ಪ ಮಾರ್ನಿಂಗ್ ರೋಟೀನ್ ಎಲ್ಲ ಮುಗಿಸ್ದೆ. ಸೊ ಇವಾಗ ಒಂದು ಖಾಲಿ ಹೊಟ್ಟೆಯಲ್ಲಿ ಎಳ್ನೀರು ಕುಡ್ದು ಮನೆಗೆ ಬಂದು ಆರಾಮಾಗಿ ತಿಂಡಿ ತಿನ್ನೋಣ. ಮನೇಲಿ ಏನು ಮಾಡಿರ್ತಾರೆ ಅದು. ಸೊ ಬನ್ನಿ ಓಡೋಣ, ಎಳ್ನೀರು ಕುಡ್ಕೊಬರೋಣ. ಇವಾಗ ನೋಡ್ತಾ ಇರ್ಬೋದು, ಲೈಕ್ ಎಳ್ನೀರು ಕುಡಿಯೋಕೆ ಬಂದಿದೆ. ಇವಾಗ ಎಳ್ನೀರು ಕುಡಿಯೋಣ. ಹೆವಿ ಸ್ವೀಟ್ ಆಗೈತೆ ಅಂತೇಳಿ, ನೆಕ್ಸ್ಟ್ ಲೆವೆಲ್. ಮಾಡಿದ ತಕ್ಷಣ ಒಂದು ಎಳ್ನೀರು ಕುಡಿದ್ಬಿಟ್ರೆ ಫುಲ್ ಪೀಸ್ ಔಟ್ ಅಂತೈತಿ. ನೋಡಿ, ಬೆಳಗ್ಗೆನೆ ನಮ್ಮ ಒಳ್ಳೊಕ್ಕಿ ಜೊತೆ ಕೂತ್ಕೊಂಡು ಬಿಸಿಲು ಕಾಯಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಕ್ಯಾಮ್ರಾ ನೋಡು, ಇಲ್ಲಿ ನೋಡು, ಇಲ್ಲಿ ನೋಡು, ಕ್ಯಾಮ್ರಾ ನೋಡು. ನಮ್ಮ ಕೈಯೆಲ್ಲ ಏನಿಲ್ಲ, ಮಸಾಜ್ ಮಾಡಿಬಿಟ್ರೆ ನಮ್ಮ ಶಿಷ್ಯನಿಗೆ ಏನು ಬೇಡ. ಹೆವಿ ಚಳಿ ಐತೆ, 15 ಡಿಗ್ರಿ ಅಂತೆ ಬೆಂಗಳೂರೊಳಗೆ. ನಡಗಿಸ್ತಾ ಇದೆ ಹಾಕೊಂಡು. ಗೋಬಿ ಪಾಪು ಚಿನ್ನು ನಮ್ಮ ಮನೆ ಚಿನ್ನು ಇವನು. ಚಳಿ ಇಟ್ಟಾಡಿಸ್ತಿದೆ. ಸೊ ಬನ್ನಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಸ್ಲೀಪ್ ಹಾಕ್ಬಿಡ್ತೀನಿ. ಇವಾಗ ಸ್ವಲ್ಪ ರೆಸ್ಟ್ ಬೇಕು ಬಾಡಿಗೆ. ಎಳ್ನೀರು ಹಾಕಾಯಿತು, ಹೋಗ್ಬಿಟ್ಟು ಆರಾಮಾಗಿ ರೆಸ್ಟ್ ಹಾಕ್ಬಿಟ್ರೆ ಫುಲ್ ಪೀಸ್ ಅಂದ್ಕೊಳ್ಳಿ. ಬನ್ನಿ ಲೆಟ್ಸ್ ಗೋ. ಸೊ ಈಗ ಬಂದು ಒಂದು ಸ್ಲೀಪ್ ಹಾಕಿದ್ದೆ. ನೈಟ್ ಜಾಸ್ತಿ ಸ್ಲೀಪ್ ಹಾಕಿರಲಿಲ್ಲ, ಹೇಳಿದ್ನಲ್ಲ ನಿಮಗೆ. ಸ್ವಲ್ಪ ಪಕ್ಕಡಪ್ಪ ಆಗ್ಬಿಡುತ್ತೆ ತಲೆ ನೈಟು. ಸೊ ಈಗ ಒಂದು ಸ್ಲೀಪ್ ಹಾಕಿದ್ದೆ, ಲೈಕ್ ಹೋಗಿ ಊಟ ಮಾಡ್ಕೊಬಂದೆ ಮೇಲೋಗಿ. ಸೊ ಇಲ್ಲಿ ಬಂದು ಲೈಕ್ ಎಡಿಟ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಲೈಕ್ ಗೊತ್ತಲ್ಲ ಏನು ಮಾಡಬೇಕು ಕಾಂಟೆಂಟ್ ಇಷ್ಟ ಆದರೆ ಅಂತ. ಸೊ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.